ಕಾರ್ಯಾಚರಣೆಗೆ 10 ಸವಾಲುಗಳು ಎದುರಾಗ್ತಾ ಇದೆ. 13ನೇ ಸ್ಥಳದ ಉತ್ಖನನ ನಡೀತಾ ಅನ್ನೋ ಅನುಮಾನ, ನಡೆಯುತ್ತಾ ಇಲ್ವಾ ಅನ್ನುವಂತ ಅನುಮಾನ ಕಾಡ್ತಾ ಇತ್ತು. 13ನೇ ಜಾಗದಲ್ಲಿ ಸಾಕಷ್ಟು ಬದಲಾವಣೆಗಳು, ಅಭಿವೃದ್ಧಿ ಕಾರ್ಯ, ಕಿಂಡಿ ಅಣೆಕಟ್ಟೆ, ವಿದ್ಯುತ್ ಟ್ರಾನ್ಸ್ಫಾರ್ಮರ್, ಎಲ್ಲದಕ್ಕೂ ಹಾನಿಯಾಗದಂತೆ ಭೂಮಿಯನ್ನು ಅಗಿಬೇಕಾದ ಸವಾಲಿದೆ. ಜಿಪಿಆರ್ ಟೆಕ್ನಾಲಜಿ ಬಳಸಿ 13ನೇ ಜಾಗದಲ್ಲಿ ಅಗಿಯುವ ಸಾಧ್ಯತೆ ಇದೆ. ಮಧ್ಯಾಹ್ನ 3 ಗಂಟೆ ಆದರೂ ಕೂಡ ಆರಂಭ ಆಗಿಲ್ಲ ಉತ್ಖನನ. 3 ಗಂಟೆ 2 ನಿಮಿಷ ಆಯ್ತು, ಇನ್ನೂ ಸ್ಟಾರ್ಟ್ ಆಗಿಲ್ಲ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸ್ಪಾಟ್ ಇಂದ. ದಿನೇಶ್ ಕಾಶಿಪಟ್ನ, ನಾವು ಗಮನಿಸ್ತಾ ಇದ್ದೀವಿ ಇವತ್ತಿನ ಬೆಳವಣಿಗೆನ ಫ್ರಮ್ ಬಿಗಿನಿಂಗ್, ಆರಂಭದಿಂದ ಇವತ್ತು ಮಾರ್ನಿಂಗ್ ಇಂದ ನೋಡ್ತಾ ಇದ್ದೀವಿ. ಎಂದಿನಂತೆ ಇವತ್ತು ಈತ ಬರಬೇಕಾಗಿತ್ತು, ಆದ್ರೆ ಲೇಟ್ ಆಗಿ ಬಂದ ಮುಸುಕುದಾರಿ. ಸ್ಟೇಷನ್ಗೇನೋ ಬಂದ, ಅಲ್ಲಿಂದ ಇಲ್ಲಿ ಸ್ಪಾಟಿಗೆ ಕರ್ಕೊಂಡು ಬರ್ತಾ ಇಲ್ಲ. ಏನ್ ನಡೀತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಎಸ್ಐಟಿ ಅಧಿಕಾರಿಗಳ ನಡೆ ನಾನಾ ರೀತಿಯ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಇನ್ನು ಈತ ನಡ್ಕೊಳ್ಳುವಂತ ರೀತಿ, ಅದು ಕೂಡ ನಾನಾ ರೀತಿಯ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಏನ್ ನಡೀತಾ ಇದೆ, ಯಾಕೆ ಲೇಟು? ಹೌದು ಶ್ರೀಪಾದ್ ಪಾಟೀಲ್, ಇವತ್ತು 9ನೇ ದಿನದ ಉತ್ಖನನ ಕಾರ್ಯಾಚರಣೆ ಈಗಾಗಲೇ ನಡಿಬೇಕಿತ್ತು. 13ನೇ ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯಾಚರಣೆ ನಡೆದು ಈಗಾಗಲೇ 13ನೇ ಪಾಯಿಂಟ್ ಮುಕ್ತಾಯ ಕೂಡ ಆಗ್ತಿತ್ತು ಏನೋ. ಆದ್ರೆ ಇದುವರೆಗೂ ಕೂಡ ಎಸ್ಐಟಿ ಅಧಿಕಾರಿಗಳು 13ನೇ ಪಾಯಿಂಟ್ ನತ್ತ ಬರಲಿಲ್ಲ ಮತ್ತು ಧರ್ಮಸ್ಥಳಕ್ಕೆ ಈಗಾಗಲೇ ಆಗಮಿಸಿದ್ದು ಕೂಡ ಇಲ್ಲ. ಇವತ್ತು ಬಹಳಷ್ಟು ತಡ ಆಗ್ತಾ ಇದೆ. ಆ ವ್ಯಕ್ತಿ ಏನಿದ್ದಾನೆ, ದೂರುದಾರ ವ್ಯಕ್ತಿ ಏನಿದ್ದಾನೆ, ಆತ ಯಾವಾಗಲೂ ಸುಮಾರು 10:30 ವೇಳೆಗಾಗಲೇ ಎಸ್ಐಟಿ ಕಚೇರಿ ಬೆಳ್ತಂಗಿಗೆ ಬರ್ತಾ ಇದೆ. ಆ ಬಳಿಕ 11:30 ಸಂದರ್ಭದಲ್ಲಿ ಈ ಒಂದು ಏನು ಆತ ಗುರುತಿಸಿದಂತ ಪಾಯಿಂಟ್ಗಳೇನಿದೆ ಅಲ್ಲಿಗೆ ಬರ್ತಾ ಇದ್ದ. ಆದ್ರೆ ಇವತ್ತು ಆತ ಬಂದದ್ದೇ ಬಹಳಷ್ಟು ಲೇಟ್ ಆಗಿರುವಂತದ್ದು. 1 ಗಂಟೆ ಕಳೆದಿತ್ತು. ಮಧ್ಯಾಹ್ನ 1 ಗಂಟೆಯ ನಂತರ ಆತ ಎಸ್ಐಟಿ ಕಚೇರಿಗೆ ವಕೀಲರ ಜೊತೆ ಬಂದಿರುವಂತದ್ದು. ಸದ್ಯ ಕೂಡ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲೇ ಇರುವಂತದ್ದು. ಆದ್ರೆ ಆತನನ್ನ ಇನ್ನೂ ಕೂಡ ಪೊಲೀಸರು ಈ ಒಂದು 13ನೇ ಪಾಯಿಂಟ್ ಅಂತ ಕರೆದುಕೊಂಡು ಬರಲಿಲ್ಲ. ಹೀಗಾಗಿ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತಾ ಇದೆ. ಯಾಕಂದ್ರೆ ಇನ್ನು ಈ ರೀತಿಯಾಗಿ ಏನು ಉತ್ಖನನ ನಡೆಯುವುದು ಡೌಟು ಅಂತ ಕೂಡ ಹೇಳಲಾಗ್ತಿದೆ ಮತ್ತು ಇದಕ್ಕೆ ಬೇಕಾದಂತ ಪೂರ್ವ ಸಿದ್ಧತೆ ಕೂಡ ಮಾಡಲಿಲ್ಲ. 13ನೇ ಪಾಯಿಂಟ್ ನಲ್ಲಿ ಕೇವಲ ಆ ಒಂದು ಟೆಂಟ್ ಕಂಬಗಳನ್ನು ಹಾಕಿದ್ದು, ಅಂದ್ರೆ ಅಲ್ಲಿ ತಂದು ಇಟ್ಟದ್ದು ಬಿಟ್ರೆ ಅದನ್ನು ಟೆಂಟ್ ಕಂಬಗಳನ್ನು ಅಳವಡಿಸಿದ್ದು ಕೂಡ ಇಲ್ಲ ಮತ್ತು ಪರದೆಯನ್ನು ಕೂಡ ಹಾಕಲಿಲ್ಲ. ಹೀಗಾಗಿ ಇವತ್ತು 13ನೇ ಪಾಯಿಂಟ್ ನಲ್ಲಿ ಉತ್ಖನನ ಪ್ರಕ್ರಿಯೆ ನಡೆಯುವುದು ಬಹುತೇಕ ಡೌಟ್ ಅನ್ನುವಂತ ಪರಿಸ್ಥಿತಿ ಇದೆ. ಇದು ಯಾಕೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂತದ್ದು. ಆತ ಒಟ್ಟು 13 ಪಾಯಿಂಟ್ಗಳನ್ನು ಗುರುತಿಸಿದ್ದ. 12 ಪಾಯಿಂಟ್ಗಳ ಉತ್ಖನನ ನಡೆದು ಆಗಿದೆ. ಜೊತೆಗೆ 11 ಪಾಯಿಂಟ್ ಮೇಲ್ಭಾಗದಲ್ಲಿ ಇದ್ದಂತ 11A ಪಾಯಿಂಟ್ ನಲ್ಲೂ ಕೂಡ ಉತ್ಖನನ ಆಗಿದೆ. ಇನ್ನು ಉಳಿದಿರುವಂತದ್ದು ಆತ ಗುರುತಿಸಿರುವಂತಹ ಪಾಯಿಂಟ್ ನ ಕಟ್ಟ ಕಡೆಯ ಪಾಯಿಂಟ್ 13ನೇ ಪಾಯಿಂಟ್, ಅಲ್ಲಿ ಇವತ್ತು ನಿಗದಿಯಂತೆ ಉತ್ಖನನ ನಡೀಬೇಕಿತ್ತು. ಆರಂಭದಲ್ಲಿ ಒಂದಷ್ಟು ಪೊಲೀಸರಿದ್ರು ಮತ್ತು ಟೆಂಟ್ ಕಂಬಗಳನ್ನು ಕೂಡ ತಂದು ಇಟ್ಟಿದ್ರು. ಆದ್ರೆ ಸದ್ಯ ಯಾವುದೇ ರೀತಿಯಾದಂತಹ ಪೂರ್ವ ಸಿದ್ಧತೆ ಮಾಡಿಕೊಂಡಂತೆ ಇಲ್ಲ. ಹೀಗಾಗಿ ಇವತ್ತು ಉತ್ಖನನ ಕಾರ್ಯ ನಡೆಯುತ್ತಾ ಅನ್ನುವಂತ ಒಂದಷ್ಟು ಡೌಟ್ಗಳು ಕೂಡ ಇರುವಂತದ್ದು. ಸದ್ಯ ಎಸ್ಐಟಿ ಕಚೇರಿಯಲ್ಲಿ ಎಸ್ಐಟಿ ಕಚೇರಿ ಅಧಿಕಾರಿಗಳು ಮತ್ತು ಆ ಒಂದು ವ್ಯಕ್ತಿ ಏನಿದ್ದಾನೆ ಆತ ಕೂಡ ಇರುವಂತದ್ದು. ಆತನನ್ನು ಇನ್ನು ಯಾವಾಗ ಕರ್ಕೊಂಡು ಬರ್ತಾರೆ ಅನ್ನುವಂಥದ್ದು ಸರಿಯಾಗಿ ಗೊತ್ತಿಲ್ಲ. ಅಂದ್ರೆ ಇವತ್ತು ಕರ್ಕೊಂಡು ಬರ್ತಾರಾ ಅಥವಾ ಕೇವಲ ಆತನನ್ನು ವಿಚಾರಣೆ ಮಾಡಿ ಬಿಡ್ತಾರಾ ಅನ್ನುವಂತ ಒಂದಷ್ಟು ಗೊಂದಲ ಇದೆ. ಸದ್ಯದವರೆಗೂ ಕೂಡ ಆತ ಬರಲಿಲ್ಲ. ಸದ್ಯ ಎಸ್ಐಟಿ ಕಚೇರಿಯಲ್ಲಿ ಇರುವಂತದ್ದು. ಅಲ್ಲೇ ಒಂದಷ್ಟು ಅಧಿಕಾರಿಗಳ ಸಭೆ ಕೂಡ ಆಗ್ತಾ ಇರುವಂತದ್ದು. ಎಸ್ಐಟಿ ಕಚೇರಿಯಲ್ಲಿ ಎಸ್ಸಿ ಇಷ್ಟೆಲ್ಲ ವರ್ಗೀಸ್ ಅವರು ಇದ್ರು. ಈಗ ಸದ್ಯ ಅವರು ತಾಲೂಕು ಕಚೇರಿಗೆ ಹೋಗಿರುವಂತದ್ದು. ಹೋದಂತಹ ಸಂದರ್ಭದಲ್ಲಿ ಕೇಳಿದಂತ ಸಂದರ್ಭದಲ್ಲಿ ಇವತ್ತು ಉತ್ಖನನ ನಡೆಯುತ್ತೆ, ಯಾಕೆ ಲೇಟು ಅನ್ನುವಂಥದ್ದು ನನಗೆ ಗೊತ್ತಿಲ್ಲ, ಎಸ್ಐಟಿ ಅಧಿಕಾರಿಗಳನ್ನ ಕೇಳಿ ಅಂತ ಹೇಳಿರುವಂತದ್ದು. ಹೀಗಾಗಿ ಇವತ್ತು ಏನು ಉತ್ಖನನ ನಡೆಯುತ್ತಾ ಅಥವಾ ಇಲ್ವಾ, ನಾಳೆ ಮುಂದುವರಿಸ್ತಾರಾ ಅನ್ನುವಂತ ಒಂದಷ್ಟು ಅನುಮಾನ ಇದೆ. ಇದರ ಜೊತೆಗೆ ಏನಾದ್ರೂ ಇವತ್ತು ಪರಿಶೀಲನೆ ಮಾಡಿ ಹೋಗ್ತಾರಾ, ನಾಳೆ ಬೇರೆ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಈ ಒಂದು 13ನೇ ಸೈಟ್ ಏನಿದೆ ಅಲ್ಲಿ ಉತ್ಖನನ ನಡೆಸ್ತಾರ ಅನ್ನುವಂಥದ್ದು ಬಹಳಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾದ್ರೆ ಅವರು ಇಲ್ಲಿ ಬರ್ಬೇಕಷ್ಟೇ. ಬಂದು ಉತ್ಖನನ ಏನು ಪ್ಲೇಸ್ ನಲ್ಲಿ ಬಂದ ಬಳಿಕ ಒಂದಷ್ಟು ಸತ್ಯಾಸತ್ಯಗಳು, ಅಂದ್ರೆ ಉತ್ಖನನ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಮುಂದೆ ಗೊತ್ತಾಗ್ಲಿಕ್ಕಿದೆ. ಶ್ರೀಪಾದ್ ಪಾಟೀಲ್, ಓಕೆ, ಸಂಪರ್ಕದಲ್ಲಿರಿ. ಒಂದೇ ನಿಮಿಷ, ಮತ್ತೊಂದು ಬ್ರೇಕಿಂಗ್. ಕಾರ್ಯಾಚರಣೆಗೆ 10 ಸವಾಲುಗಳು ಎದುರಾಗ್ತಾ ಇದೆ. 13ನೇ ಸ್ಥಳದ ಉತ್ಖನನ ನಡೀತಾ ಅನ್ನೋ ಅನುಮಾನ, ನಡೆಯುತ್ತಾ ಇಲ್ವಾ ಅನ್ನುವಂತ ಅನುಮಾನ ಕಾಡ್ತಾ ಇತ್ತು. 13ನೇ ಜಾಗದಲ್ಲಿ ಸಾಕಷ್ಟು ಬದಲಾವಣೆಗಳು, ಅಭಿವೃದ್ಧಿ ಕಾರ್ಯ, ಕಿಂಡಿ ಅಣೆಕಟ್ಟೆ, ವಿದ್ಯುತ್ ಟ್ರಾನ್ಸ್ಫಾರ್ಮರ್, ಎಲ್ಲದಕ್ಕೂ ಹಾನಿಯಾಗದಂತೆ ಭೂಮಿಯನ್ನು ಅಗಿಬೇಕಾದ ಸವಾಲಿದೆ.
ಜಿಪಿಆರ್ ಟೆಕ್ನಾಲಜಿ ಬಳಸಿ 13ನೇ ಜಾಗದಲ್ಲಿ ಅಗೆಯುವ ಸಾಧ್ಯತೆ ಇದೆ. ಮಧ್ಯಾಹ್ನ 3 ಗಂಟೆ ಆದರೂ ಕೂಡ ಆರಂಭ ಆಗಿಲ್ಲ ಉತ್ಖನನ. 3 ಗಂಟೆ 2 ನಿಮಿಷ ಆಯ್ತು, ಇನ್ನು ಸ್ಟಾರ್ಟ್ ಆಗಿಲ್ಲ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸ್ಪಾಟ್ ಇಂದ. ದಿನೇಶ್ ಕಾಶಿಪಟ್ನ, ನಾವು ಗಮನಿಸ್ತಾ ಇದ್ದೀವಿ ಇವತ್ತಿನ ಬೆಳವಣಿಗೆನ ಫ್ರಮ್ ಬಿಗಿನಿಂಗ್, ಆರಂಭದಿಂದ ಇವತ್ತು ಮಾರ್ನಿಂಗ್ ಇಂದ ನೋಡ್ತಾ ಇದ್ದೀವಿ. ಎಂದಿನಂತೆ ಇವತ್ತು ಈತ ಬರಬೇಕಾಗಿತ್ತು, ಆದ್ರೆ ಲೇಟ್ ಆಗಿ ಬಂದ ಮುಸುಕುದಾರಿ. ಸ್ಟೇಷನ್ಗೇನೋ ಬಂದ, ಅಲ್ಲಿಂದ ಇಲ್ಲಿ ಸ್ಪಾಟಿಗೆ ಕರ್ಕೊಂಡು ಬರ್ತಾ ಇಲ್ಲ. ಏನ್ ನಡೀತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಎಸ್ಐಟಿ ಅಧಿಕಾರಿಗಳ ನಡೆ ನಾನಾ ರೀತಿಯ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಇನ್ನು ಈತ ನಡ್ಕೊಳ್ಳುವಂತ ರೀತಿ, ಅದು ಕೂಡ ನಾನಾ ರೀತಿಯ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಏನ್ ನಡೀತಾ ಇದೆ, ಯಾಕೆ ಲೇಟು? ಹೌದು ಶ್ರೀಪಾದ್ ಪಾಟೀಲ್, ಇವತ್ತು 9ನೇ ದಿನದ ಉತ್ಖನನ ಕಾರ್ಯಾಚರಣೆ ಈಗಾಗಲೇ ನಡಿಬೇಕಿತ್ತು. 13ನೇ ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯಾಚರಣೆ ನಡೆದು ಈಗಾಗಲೇ 13ನೇ ಪಾಯಿಂಟ್ ಮುಕ್ತಾಯ ಕೂಡ ಆಗ್ತಿತ್ತು ಏನೋ. ಆದ್ರೆ ಇದುವರೆಗೂ ಕೂಡ ಎಸ್ಐಟಿ ಅಧಿಕಾರಿಗಳು 13ನೇ ಪಾಯಿಂಟ್ ನತ್ತ ಬರಲಿಲ್ಲ ಮತ್ತು ಧರ್ಮಸ್ಥಳಕ್ಕೆ ಈಗಾಗಲೇ ಆಗಮಿಸಿದ್ದು ಕೂಡ ಇಲ್ಲ. ಇವತ್ತು ಬಹಳಷ್ಟು ತಡ ಆಗ್ತಾ ಇದೆ. ಆ ವ್ಯಕ್ತಿ ಏನಿದ್ದಾನೆ, ದೂರುದಾರ ವ್ಯಕ್ತಿ ಏನಿದ್ದಾನೆ, ಆತ ಯಾವಾಗಲೂ ಸುಮಾರು 10:30 ವೇಳೆಗಾಗಲೇ ಎಸ್ಐಟಿ ಕಚೇರಿ ಬೆಳ್ತಂಗಡಿಗೆ ಬರ್ತಾ ಇದೆ. ಆ ಬಳಿಕ 11:30 ಸಂದರ್ಭದಲ್ಲಿ ಈ ಒಂದು ಏನು ಆತ ಗುರುತಿಸಿದಂತ ಪಾಯಿಂಟ್ ಗಳೇನಿದೆ ಅಲ್ಲಿಗೆ ಬರ್ತಾ ಇದ್ದ. ಆದ್ರೆ ಇವತ್ತು ಆತ ಬಂದದ್ದೇ ಬಹಳಷ್ಟು ಲೇಟ್ ಆಗಿರುವಂತದ್ದು. 1 ಗಂಟೆ ಕಳೆದಿತ್ತು. ಮಧ್ಯಾಹ್ನ 1 ಗಂಟೆಯ ನಂತರ ಆತ ಎಸ್ಐಟಿ ಕಚೇರಿಗೆ ವಕೀಲರ ಜೊತೆ ಬಂದಿರುವಂತದ್ದು. ಸದ್ಯ ಕೂಡ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲೇ ಇರುವಂತದ್ದು. ಆದ್ರೆ ಆತನನ್ನ ಇನ್ನೂ ಕೂಡ ಪೊಲೀಸರು ಈ ಒಂದು 13ನೇ ಪಾಯಿಂಟ್ ಅಂತ ಕರೆದುಕೊಂಡು ಬರಲಿಲ್ಲ. ಹೀಗಾಗಿ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತಾ ಇದೆ. ಯಾಕಂದ್ರೆ ಇನ್ನು ಈ ರೀತಿಯಾಗಿ ಏನು ಉತ್ಖನನ ನಡೆಯುವುದು ಡೌಟು ಅಂತ ಕೂಡ ಹೇಳಲಾಗ್ತಿದೆ ಮತ್ತು ಇದಕ್ಕೆ ಬೇಕಾದಂತ ಪೂರ್ವ ಸಿದ್ಧತೆ ಕೂಡ ಮಾಡಲಿಲ್ಲ. 13ನೇ ಪಾಯಿಂಟ್ ನಲ್ಲಿ ಕೇವಲ ಆ ಒಂದು ಟೆಂಟ್ ಕಂಬಗಳನ್ನು ಹಾಕಿದ್ದು, ಅಂದ್ರೆ ಅಲ್ಲಿ ತಂದು ಇಟ್ಟದ್ದು ಬಿಟ್ರೆ ಅದನ್ನು ಟೆಂಟ್ ಕಂಬಗಳನ್ನು ಅಳವಡಿಸಿದ್ದು ಕೂಡ ಇಲ್ಲ ಮತ್ತು ಪರದೆಯನ್ನು ಕೂಡ ಹಾಕಲಿಲ್ಲ. ಹೀಗಾಗಿ ಇವತ್ತು 13ನೇ ಪಾಯಿಂಟ್ ನಲ್ಲಿ ಉತ್ಖನನ ಪ್ರಕ್ರಿಯೆ ನಡೆಯುವುದು ಬಹುತೇಕ ಡೌಟ್ ಅನ್ನುವಂತ ಪರಿಸ್ಥಿತಿ ಇದೆ. ಇದು ಯಾಕೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂತದ್ದು. ಆತ ಒಟ್ಟು 13 ಪಾಯಿಂಟ್ಗಳನ್ನು ಗುರುತಿಸಿದ. 12 ಪಾಯಿಂಟ್ಗಳ ಉತ್ಖನನ ನಡೆದು ಆಗಿದೆ. ಜೊತೆಗೆ 11 ಪಾಯಿಂಟ್ ಮೇಲ್ಭಾಗದಲ್ಲಿ ಇದ್ದಂತ 11A ಪಾಯಿಂಟ್ ನಲ್ಲೂ ಕೂಡ ಉತ್ಖನನ ಆಗಿದೆ. ಇನ್ನು ಉಳಿದಿರುವಂತದ್ದು ಆತ ಗುರುತಿಸಿರುವಂತಹ ಪಾಯಿಂಟ್ ನ ಕಟ್ಟ ಕಡೆಯ ಪಾಯಿಂಟ್ 13ನೇ ಪಾಯಿಂಟ್. ಅಲ್ಲಿ ಇವತ್ತು ನಿಗದಿಯಂತೆ ಉತ್ಖನನ ನಡಿಬೇಕಿತ್ತು. ಆರಂಭದಲ್ಲಿ ಒಂದಷ್ಟು ಪೊಲೀಸರು ಇದ್ರು ಮತ್ತು ಟೆಂಟ್ ಕಂಬಗಳನ್ನು ಕೂಡ ತಂದು ಇಟ್ಟಿದ್ರು. ಆದ್ರೆ ಸದ್ಯ ಯಾವುದೇ ರೀತಿಯಾದಂತಹ ಪೂರ್ವ ಸಿದ್ಧತೆ ಮಾಡಿಕೊಂಡಂತೆ ಇಲ್ಲ. ಹೀಗಾಗಿ ಇವತ್ತು ಉತ್ಖನನ ಕಾರ್ಯ ನಡೆಯುತ್ತಾ ಅನ್ನುವಂತ ಒಂದಷ್ಟು ಡೌಟ್ಗಳು ಕೂಡ ಇರುವಂತದ್ದು. ಸದ್ಯ ಎಸ್ಐಟಿ ಕಚೇರಿಯಲ್ಲಿ ಎಸ್ಐಟಿ ಕಚೇರಿ ಅಧಿಕಾರಿಗಳು ಮತ್ತು ಆ ಒಂದು ವ್ಯಕ್ತಿ ಏನಿದ್ದಾನೆ ಆತ ಕೂಡ ಇರುವಂತದ್ದು. ಆತನನ್ನು ಇನ್ನು ಯಾವಾಗ ಕರ್ಕೊಂಡು ಬರ್ತಾರೆ ಅನ್ನುವಂಥದ್ದು ಸರಿಯಾಗಿ ಗೊತ್ತಿಲ್ಲ. ಅಂದ್ರೆ ಇವತ್ತು ಕರ್ಕೊಂಡು ಬರ್ತಾರಾ ಅಥವಾ ಕೇವಲ ಆತನನ್ನು ವಿಚಾರಣೆ ಮಾಡಿ ಬಿಡ್ತಾರಾ ಅನ್ನುವಂತ ಒಂದಷ್ಟು ಗೊಂದಲ ಇದೆ. ಸದ್ಯದವರೆಗೂ ಕೂಡ ಆತ ಬರಲಿಲ್ಲ. ಸದ್ಯ ಎಸ್ಐಟಿ ಕಚೇರಿಯಲ್ಲಿ ಇರುವಂತದ್ದು. ಅಲ್ಲೇ ಒಂದಷ್ಟು ಅಧಿಕಾರಿಗಳ ಸಭೆ ಕೂಡ ಆಗ್ತಾ ಇರುವಂತದ್ದು. ಎಸ್ಐಟಿ ಕಚೇರಿಯಲ್ಲಿ ಎಸ್ಸಿ ಇಷ್ಟೆಲ್ಲ ವರ್ಗೀಸ್ ಅವರು ಇದ್ರು. ಈಗ ಸದ್ಯ ಅವರು ತಾಲೂಕು ಕಚೇರಿಗೆ ಹೋಗಿರುವಂತದ್ದು. ಹೋದಂತಹ ಸಂದರ್ಭದಲ್ಲಿ ಕೇಳಿದಂತ ಸಂದರ್ಭದಲ್ಲಿ ಇವತ್ತು ಉತ್ಖನನ ನಡೆಯುತ್ತೆ, ಯಾಕೆ ಲೇಟು ಅನ್ನುವಂಥದ್ದು ನನಗೆ ಗೊತ್ತಿಲ್ಲ, ಎಸ್ಐಟಿ ಅಧಿಕಾರಿಗಳನ್ನ ಕೇಳಿ ಅಂತ ಹೇಳಿರುವಂತದ್ದು. ಹೀಗಾಗಿ ಇವತ್ತು ಏನು ಉತ್ಖನನ ನಡೆಯುತ್ತಾ ಅಥವಾ ಇಲ್ವಾ, ನಾಳೆ ಮುಂದುವರಿಸ್ತಾರಾ ಅನ್ನುವಂತ ಒಂದಷ್ಟು ಅನುಮಾನ ಇದೆ. ಇದರ ಜೊತೆಗೆ ಏನಾದ್ರೂ ಇವತ್ತು ಪರಿಶೀಲನೆ ಮಾಡಿ ಹೋಗ್ತಾರಾ, ನಾಳೆ ಬೇರೆ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಈ ಒಂದು 13ನೇ ಸೈಟ್ ಏನಿದೆ ಅಲ್ಲಿ ಉತ್ಖನನ ನಡೆಸ್ತಾರ ಅನ್ನುವಂಥದ್ದು ಬಹಳಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾದ್ರೆ ಅವರು ಇಲ್ಲಿ ಬರ್ಬೇಕಷ್ಟೇ. ಬಂದು ಉತ್ಖನನ ಏನು ಪ್ಲೇಸ್ ಅಲ್ಲಿ ಬಂದ ಬಳಿಕ ಒಂದಷ್ಟು ಸತ್ಯಾಸತ್ಯಗಳು ಅಂದ್ರೆ ಉತ್ಖನನ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಮುಂದೆ ಗೊತ್ತಾಗ್ಲಿಕ್ಕಿದೆ. ಶ್ರೀಪಾದ್ ಪಾಟೀಲ್, ಓಕೆ, ಸಂಪರ್ಕದಲ್ಲಿ ಒಂದೇ ನಿಮಿಷ, ಮತ್ತೊಂದು ಬ್ರೇಕಿಂಗ್